ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಮತ್ತೊಂದು ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಅರೆ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಡಿಸೈನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ನೋಡಿರಿ. ಈಸಿಯಾಗಿ ಹಾಕ್ಬೋದು, ಎಲ್ಲೂ ಏನೂ ಕಷ್ಟ ಆಗೋದಿಲ್ಲ. ಆಲ್ಮೋಸ್ಟ್ ನಾನು ಸಿಂಪಲ್ ಡಿಸೈನ್ನೇ ತೋರಿಸಿದ್ದೀನಿ. ಇದು ಅದೇ ಥರದ್ದೇ ಸಿಂಪಲ್ ಡಿಸೈನು, ತುಂಬ ಚೆನ್ನಾಗಿದೆ ನೋಡಿ. ಇವಾಗ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊತಿದ್ದೀನಿ ನೋಡಿ. ಸ್ಟ್ರೈಟ್ ಲೈನ್ ಹಾಕೊಳ್ಳೋ ಉದ್ದೇಶ ಅದು ಕರೆಕ್ಟಾಗಿ ಒಂದೇ ಇದರಲ್ಲೇ ಬರಲಿ ಅಂತ. ಇವಾಗ 3 ಲೈನು ಜರಿ ಥ್ರೆಡ್ ಹಾಕ್ತಾಯಿದ್ದೀನಿ ನೋಡಿ. ಹಾಕೋದಕ್ಕಿಂತ ಮುಂಚೆ ನಾನು ಎಂಡ್ಲಕ್ ಮಾಡಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಅದು ಬಿಚ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ಎಂಡ್ಲಕ್ ಮಾಡಿ ಕಂಟಿನ್ಯೂ ಮಾಡಿರ್ತೀನಿ. 2 ಲೈನು ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕಿದ್ದೀನಿ. ಇದು ಲಾಸ್ಟ್ ವೀಡಿಯೋದಲ್ಲಿ ನಾನು ಜರಿ ಥ್ರೆಡ್ಡು ಚೈನ್ ಸ್ಟಿಚ್ ಯಾವ ಥರ ಹಾಕ್ಬೇಕು ಅಂತ ನಾನು ಡೀಟೇಲಾಗಿ ಹೇಳಿದ್ದೀನಿ ನೋಡಿರಿ. ನಿಮ್ಗೆ ಯಾರಿಗಾದ್ರೂ ಚೈನ್ ಸ್ಟಿಚ್ ಹಾಕೋದು ನಮಗೆ ಅರ್ಥ ಆಗಿಲ್ಲ, ಡೀಟೇಲಾಗಿ ಬೇಕು ಅನ್ನೋರು ಆ ವಿಡಿಯೋನ ನೋಡಿ. ತುಂಬ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ, ತುಂಬ ಅರ್ಥ ಆಗೋ ಥರನೇ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಲಾಸ್ಟ್ ವಿಡಿಯೋನ ಒಂದ್ಸಲ ಚೆಕ್ ಮಾಡಿ. ಫಾರ್ವರ್ಡ್ ಹಾಕಿದ್ದೆ, ಇವಾಗ ಬ್ಯಾಕ್ವರ್ಡಲ್ಲಿ ಬರ್ತಾಯಿದ್ದೀನಿ ನೋಡಿ. ನೀವು ಚೈನ್ ಸ್ಟಿಚ್ನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಫಾರ್ವರ್ಡು ಬ್ಯಾಕ್ವರ್ಡ್ ಎರಡೂ ಆ್ಯಂಗಲಲ್ಲೂ ಟ್ರೈ ಮಾಡಿ. ಯಾಕಂದರೆ ಯಾವ ಆ್ಯಂಗಲಲ್ಲಿ ಹಾಕಿದ್ರೂ ಕರೆಕ್ಟಾಗಿ ಬರೋ ಥರ ಪ್ರಾಕ್ಟೀಸ್ ಮಾಡಿದರೆ ಈಸಿ ಆಗುತ್ತೆ ನೋಡಿರಿ ನಿಮಗೆ ಅರೆ ಎಂಬ್ರಾಯ್ಡಿಂಗ್ ವರ್ಕು. ಈಗ ನೋಡಿರಿ ಎಂಡ್ಲಕ್ ಮಾಡಿದೆ. ಈಗ ನೆಕ್ಸ್ಟ್ 2 ಲೈನ್ ಜರಿ ಥ್ರೆಡ್ ಆದಮೇಲೆ 1 ಲೈನು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಶುಗರ್ ಬೀಡ್ಸು ಅಷ್ಟೇ, 1 2 2 3 ಅಷ್ಟೇ, 4 ಹಾಕೋಕ್ಕೆ ಹೋಗಬೇಡಿ. ಗ್ಯಾಪ್ ಜಾಸ್ತಿ ಆಗುತ್ತೆ. ಚೈನ್ ಸ್ಟಿಚ್ ಮಧ್ಯದಲ್ಲಿರ್ತಕ್ಕಂಥ ಬೀಡ್ಸ್ 4 ಆದಾಗ ಅದು ಸ್ಟಿಫಾಗಿ ಕೂರಲ್ಲ, ಮೇಲೆ ಬಂದಿರೋ ಥರ ಕಾಣಿಸುತ್ತೆ ನೋಡಿ. ಅದಕ್ಕೋಸ್ಕರ 2 ತಪ್ಪಿದರೆ 3 ಲಾಸ್ಟ್ ನೋಡಿ. 4 ಜಾಸ್ತಿ ಆಗುತ್ತೆ, ಹಾಕೋಕ್ಕೆ ಹೋಗ್ಬಿಡಿ. ಇನ್ನು ಬೆಟ್ರ್ ಅಂದರೆ 2 ಹಾಕಿದ್ರೂ ಕರೆಕ್ಟಾಗಿರುತ್ತೆ. ತುಂಬ ಅಂದರೆ ತುಂಬ ಈಸಿಯಾಗಿ ಹಾಕ್ಬೋದು ನೋಡಿರಿ. ಡಿಸೈನ್ ಅಷ್ಟು ಚೆನ್ನಾಗಿದೆ, ಅಷ್ಟು ಸಿಂಪಲ್ ಆಗಿದೆ, ಒಂಥರ ಯೂನಿಕ್ ಆಗಿದೆ. ಬರೀ ಬೀಡ್ಸ್ ವರ್ಕೆ. ಈ ಸೆಲ್ಫ್ ಬ್ಲೌಸ್ ವರ್ಕ್ ಬಂದಿರ್ತಾವಲ್ವ, ಈ ಕಾಂಟ್ರಾಸ್ಟ್ ಥ್ರೆಡ್ ಬಳಸೋಕ್ಕೆ ಬರಲ್ಲ ಅಂಥ ಟೈಮಲ್ಲಿ ಈ ಥರ ಡಿಸೈನ್ ಹಾಕ್ಬೋದು ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ಈಗ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ, ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಒಟ್ಟು ಆ ಲೈನ್ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಷ್ಟಕ್ಕೆ ಮಾತ್ರ ನಾನು ಬೀಡ್ಸ್ ಹಾಕ್ತಾಯಿದ್ದೀನಿ. ನಿಮಗೆ ಬ್ಲೌಸ್ ಮೇಲೆ ಹಾಕಿ ತೋರಿಸೋದಕ್ಕೆ ತುಂಬ ಡಿಸ್ಟೆನ್ಸ್ ಭಾಳ ಆಗುತ್ತೆ, ಗ್ಯಾಪ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಯಾವ್ಯಾವ ಡಿಸೈನ್ ಬೇಕು ಎಷ್ಟೆಷ್ಟು ಅಂತ ಇಷ್ಟಿಷ್ಟೇ ತೋರಿಸ್ತಾಯಿದ್ದೀನಿ ನೋಡಿ. ಈಸಿಯಾಗೂ ತೋರಿಸ್ತೀನಿ ಮತ್ತು ಅರ್ಥ ಆಗೋ ಥರನೂ ತೋರಿಸ್ತಾಯಿದ್ದೀನಿ ನೋಡಿ. ಬ್ಲೌಸ್ ಹಾಕೋದು ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಥರ ಹಾಕ್ತಾಯಿದ್ದೀನಿ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋಕ್ಕಾಗಲ್ಲ ಬ್ಲೌಸ್ ವರ್ಕ್ನ ತೋರಿಸ್ಬೇಕಂದ್ರೆ. ಮಧ್ಯದಲ್ಲಿ ಈ ಥರ ಸಿಂಪಲಾಗಿ ಹಾಕಿ ತೋರಿಸ್ತಾಯಿದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ. ಈಗ 1 ಲೈನು 3 mm ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. 3 mm ಬೀಡ್ಸು ಅಷ್ಟೇ, 2 ಒಂದೊಂದು ಹಾಕ್ಬೋದು, ಇಲ್ಲ 2 ಹಾಕ್ಬೋದು. ಅಷ್ಟು ಬಿಟ್ಟರೆ 3 ಹಾಕೋಕ್ಕೆ ಹೋಗ್ಬಿಡಿ. ಯಾಕಂದರೆ ಬೀಡ್ಸು ತುಂಬ ದಪ್ಪ ಇದ್ದಾವಲ್ವ, ಹಾಗಾಗಿ ಒಂದೊಂದು ಹಾಕ್ಬೋದು ಬೆಟ್ರು, ಇಲ್ಲ ಮಿಸ್ಸಾಗಿ 2 ಹಾಕಿದ್ರೆ ನಡೆಯುತ್ತೆ. ಬಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಡಿಸೈನ್ ಮಾತ್ರ. ಇದ್ರ ಮಧ್ಯದಲ್ಲಿ ನಾವು ಬೀಡ್ಸೇ ಹಾಕ್ಬೇಕಂತೇನಿಲ್ಲ, ಸ್ಟೋನ್ ಚೈನ್ ಹಾಕ್ಬೋದು, ಮತ್ತು ಜರ್ದೋಸಿ ಹಾಕ್ಬೋದು ಎಸ್ ಶೇಪಲ್ಲಿ, ಮತ್ತು ಅಥವಾ ಚಮಕಿ ಹಾಕ್ಬೋದು ನೋಡಿರಿ. ಬರೀ 4 mm 3 mm ಬೀಡ್ಸೇ ಹಾಕ್ಬೇಕಂತೇನಿಲ್ಲ. ಚೈನ್ ಸ್ಟಿಚ್ಚು ಸ್ಟೋನ್ ಚೈನು ಅಥವಾ ಈ ಚಮಕಿ ಹಾಕ್ಬೋದು, ಅಥವಾ ಜರ್ದೋಸಿ ಹಾಕ್ಬೋದು, ಅಥವಾ ಥ್ರೆಡ್ಡು ಹಾಕ್ಬೋದು ನೋಡಿ. ಯಾವುದು ಬೇಕಾದರೂ ಈಸಿಯಾಗಿ ಹಾಕ್ಬೋದು. ಈಗ ನೆಕ್ಸ್ಟು 1 ಲೈನು ಇದು 3 mm ಆಯ್ತಲ್ಲ. ಈಗ 1 ಲೈನು ಮತ್ತು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಫಸ್ಟ್ ಒನ್ನು ಫಾರ್ವರ್ಡ್ ಹಾಕಿದ್ದೆ ಶುಗರ್ ಬೀಡ್ಸು, ಈಗ ಬ್ಯಾಕ್ವರ್ಡ್ ಹಾಕೋಂತ ಬರ್ತಾಯಿದ್ದೀನಿ ನೋಡಿ. ಫಾರ್ವರ್ಡು ಬ್ಯಾಕ್ವರ್ಡು ಈಸಿಯಾಗಿ ಕಲ್ತಿರ್ಬೇಕು ನೋಡಿರಿ. ಬರೀ ಒಂದೇ ಆ್ಯಂಗಲಲ್ಲಿ ಬರುತ್ತೆ ಅಂದರೆ ಮುಂದೆ ನಿಮಗೆ ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಟೈಪು ಈಸಿಯಾಗಿ ಕಲ್ತ್ಕೊಂಬಿಡ್ರಿ, ಯಾವನ್ನೂ ಪೆಂಡಿಂಗ್ ಇಡೋಕ್ಕೆ ಹೋಗಬೇಡಿ. ಈಗ ಬ್ಯಾಕ್ವರ್ಡ್ ಹಾಕ್ತಾ ಇರ್ತೀನಲ್ಲ ಬೀಡ್ಸು, ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಬಿಡಬೇಕಾದ್ರೂ ಅಷ್ಟೇ 2 2 3 ಬಿಡಿ, ಜಾಸ್ತಿ ಬಿಡೋಕ್ಕೆ ಹೋಗ್ಬಿಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ. ನೋಡಿರಿ ಕರೆಕ್ಟಾಗಿ ಅಲ್ಲಿಗೆ ಬಂದಿದೆ ಅಂದರೆ ಈಗ ಎಂಡ್ಲಕ್ ಮಾಡ್ತಾಯಿದ್ದೀನಿ ನೋಡಿ.
ಈಗ ನೆಕ್ಸ್ಟು ಇವಾಗ ಮೇನ್ ಬೇಕಾಗಿರೋದು ಈಗ ಡಿಸೈನ್ ನೋಡಿರಿ. ಡಿಸೈನ್ ಯಾವ ಥರ ಹಾಕೋದಂತ ತೋರಿಸ್ತಿದ್ದೀನಿ. ಈ ಡಿಸೈನಲ್ಲಿ ಶುಗರ್ ಬೀಡ್ಸು 3mm ಬೀಡ್ಸು ಹಾಕ್ತಾಯಿದ್ದೀನಿ ನೋಡಿ. ಫಸ್ಟ್ ಒನ್ನಲ್ಲಿ 4 ಶುಗರ್ ಬೀಡ್ಸ್ ಹಾಕಿ ನೆಕ್ಸ್ಟು 3mm 1 ಶುಗರ್ ಬೀಡ್ಸ್ ಹಾಕಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು. ಬಟ್ ಏನಪ್ಪ ಅಂದರೆ ಮಧ್ಯದಲ್ಲಿ ಬೇರೆ ಬೇರೆ ಮಿಕ್ಸ್ ಇದ್ದಾಗ ಏನಾಗುತ್ತೆ ಈ ಥರ ಆಗ್ತಿರುತ್ತೆ ನೋಡಿ. ಅಷ್ಟು ಬಿಟ್ಟರೆ ತುಂಬ ಈಸಿಯಾಗಿ ಹಾಕ್ಬೋದು. ಸ್ವಲ್ಪ ಲೇಟ್ ಆಗುತ್ತೆ, ಅಷ್ಟು ಬಿಟ್ಟರೆ ಎಲ್ಲವನ್ನೂ ಈಸಿಯಾಗಿ ಹಾಕ್ಬೋದು ನೋಡಿ. 3mm ಶುಗರ್ ಬೀಡ್ಸು ಮತ್ತು 3mm ಬೀಡ್ಸು ಶುಗರ್ ಬೀಡ್ಸ್ ಅಷ್ಟೇ ನೋಡಿ. ಈಗ 4 ಶುಗರ್ ಬೀಡ್ಸ್ ಹಾಕಿ ಚೈನ್ ಹಾಕಿದ್ದೀನಿ. ಚೈನ್ ಹಾಕಿ ಮತ್ತೆ 3mm 1 ಶುಗರ್ ಬೀಡ್ಸ್ ಹಾಕಿದ್ದೀನಿ ನೋಡಿ. ನೆಕ್ಸ್ಟ್ ರಿವರ್ಸ್ ಹೋಗಿ 3mm ಬೀಡ್ಸು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ನೆಕ್ಸ್ಟು ಶುಗರ್ ಬೀಡ್ಸು 4 ಶುಗರ್ ಬೀಡ್ಸು ಮತ್ತು 1 3mm ಮತ್ತು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಈಸಿಯಾಗಿ ಹಾಕ್ಬೋದು ನೋಡಿ. ಆ್ಯಕ್ಚುಲಿ ಇದನ್ನು ಸೂಜಿ ದಾರದಲ್ಲೂ ಹಾಕ್ಬೋದು ನೋಡಿ. ಇದರಲ್ಲಿ ಏನು ಥ್ರೆಡ್ ವರ್ಕ್ ಇಲ್ಲ ಅಲ್ವಾ, ಆಲ್ಮೋಸ್ಟು ಈಸಿಯಾಗಿ ಇದರಲ್ಲಿ ಸೂಜಿ ದಾರದಲ್ಲೂ ಹಾಕ್ಬೋದು ನೋಡಿ. ಈಗ ನೆಕ್ಸ್ಟು 4 ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಶುಗರ್ ಬೀಡ್ಸ್ ಹಾಕಿ ಮತ್ತು 1 3mm 1 ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಸೇಮ್ ರಿಪೀಟ್ ಆಗುತ್ತೆ ನೋಡಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಯಾರಾದರೂ ಹಾಕ್ಕೋಬೋದು ಬ್ಲೌಸ್ ಮೇಲೆ ಅಂದರೆ ಹಾಕ್ಕೊಳ್ಳಿ, ಅಂದರೆ ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಇಲ್ಲಾಂದರೆ ಈ ಥರ ಎಕ್ಸ್ಟ್ರಾ ಕ್ಲಾತ್ ಮೇಲೆ ಹಾಕಿ ಪ್ರಾಕ್ಟೀಸ್ ಮಾಡಿ. ನೋಡಿರಿ, ಒಂದು ಚೂರು ಎಲ್ಲೂ ವ್ಯತ್ಯಾಸ ಆಗಿಲ್ಲ, ಕರೆಕ್ಟಾಗಿ ಬಂದಿದೆ ಡಿಸೈನ್ ಮಾತ್ರ. ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಪರ್ಫೆಕ್ಟ್ ಆಗ್ತೀರ ನೋಡಿರಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಪರ್ಫೆಕ್ಟ್ ಆಗ್ತೀರ. ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಯಾರಿಗೂ ಇಂಟ್ರೆಸ್ಟ್ ಇರೋಲ್ಲ, ಅಂದರೆ ಅವರು ಫಸ್ಟಿಂದ ನನಗಿದು ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ದೇ ಈಸಿಯಾಗಿ ಕಲಿತಾರೆ. ಬಟ್ ಸುಮ್ಮನೆ ನಾವು ಕಲಿಬೇಕು ಅಂದ್ಕೊಂಡು ಹೋದರೆ ಕಲಿಯೋಕ್ಕಾಗೋದಿಲ್ಲ. ಬಟ್ ಇದರಲ್ಲಿ ಮಾತ್ರ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಪರ್ಫೆಕ್ಟ್ ಆಗ್ತೀವಿ ನೋಡಿರಿ. ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಕರೆಕ್ಟಾಗಿ ಈ ಶುಗರ್ ಬೀಡ್ಸ್ ನಾವು ಯಾವಾಗ ಎಷ್ಟೆಷ್ಟು ತಗೊತೀವಿ ಅನ್ನೋದು ಕರೆಕ್ಟಾಗಿ ಗೊತ್ತಿರುತ್ತೆ. ಒಂದು ಬೀಡ್ಸ್ ವೇರಿಯೇಷನ್ ಆಯ್ತು ಅಂದರೆ ಡಿಸೈನ್ ವ್ಯತ್ಯಾಸ ಆಗುತ್ತೆ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ, ಪಕ್ಕ ಜೋಡಿಸಿರೋ ಥರನೇ ಬಂದಿದೆ. ಈಸಿಯಾಗಿ ಹಾಕ್ಬೋದು ನೋಡಿ. ಇದರಲ್ಲಿ ಎಲ್ಲೂ ಏನು ವ್ಯತ್ಯಾಸ ಆಗೋದಿಲ್ಲ ಮತ್ತು ಎಲ್ಲೂ ಏನು ಕಷ್ಟ ಇಲ್ಲ. ಮೇಯ್ನು ಕಷ್ಟ ಆಗುತ್ತಪ್ಪ ಹಾಕೋಕ್ಕಾಗಲ್ಲ ಅಂದರೆ ಒಂದು ರೀಸನ್ ಆಗುತ್ತೆ, ಬಟ್ ಕಷ್ಟ ಅನ್ನೋದೇ ಇಲ್ಲ ಇದರಲ್ಲಿ. ಈಸಿಯಾಗಿ ಹಾಕ್ಬೋದು ನೋಡಿ. ಪ್ರಾಕ್ಟೀಸ್ ಮಾಡಿ ಅಷ್ಟೇ, ಪ್ರಾಕ್ಟೀಸ್ ಮಾಡಿದಷ್ಟು ಪಕ್ಕ ಹಾಕ್ತೀರಷ್ಟೇ. ತುಂಬ ಸಿಂಪಲ್ ಇದೆ ನೋಡಿರಿ. ಎಲ್ಲಾದರೂ ಏನಾದರೂ ಕಷ್ಟ ಅನಿಸುತ್ತೆ ನಿಮಗೆ, ನೀಟಾಗಿ ಪಕ್ಕನೇ ಹಾಕೋ ಒಂದು ಪ್ರಾಕ್ಟೀಸ್ ಮಾಡಿ ಅಷ್ಟೇ. ನೋಡಿ, ಬೀಡ್ಸ್ ಬಿಡೋದು ಎಷ್ಟೆಷ್ಟು ಬೇಕು ಅಷ್ಟೆಷ್ಟು, ಆಮೇಲೆ ಚೈನ್ ಹಾಕೋದು ಅಷ್ಟೇ. ಆಲ್ಮೋಸ್ಟ್ ಬೀಡ್ಸ್ ಹಾಕ್ಬೇಕಾದ್ರೆ ಮೇನ್ ನಮಗೆ ಚೈನ್ ಸ್ಟಿಚ್ ಕಂಪಲ್ಸರಿ ಬರ್ಬೇಕು ನೋಡಿ. ಜರಿ ಥ್ರೆಡ್ ಆಗಿರ್ಬೋದು ಅಥವಾ ಸೆಲ್ಫ್ ಥ್ರೆಡ್ ಯಾವುದೇ ಒಂದು ಹಾಕ್ಬೇಕಾದ್ರೂ ನಮಗೆ ಚೈನ್ ಸ್ಟಿಚ್ ಎಷ್ಟು ಇಂಪಾರ್ಟೆಂಟು, ಅದೇ ಥರ ನಾವು ಬೀಡ್ಸ್ ಹಾಕ್ಬೇಕಾದ್ರೂ ಚೈನ್ ಸ್ಟಿಚ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬರ್ತದೆ. ಎಲ್ಲಾದರೂ ಒಂಚೂರು ಗ್ಯಾಪ್ ಇದೆಯಾ, ಗ್ಯಾಪ್ ಇಲ್ಲ ಮೇನು. ಈಗ ನೆಕ್ಸ್ಟು 3mm ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಈ ಡಿಸೈನ್ ಈಸಿಯಾಗಿ ಹಾಕ್ಬೇಕಪ್ಪ ಅಂದರೆ ಒಂದು ಐಡಿಯಾ ಕೊಡ್ತೀನಿ ನೋಡಿರಿ. ಲೋಡಿಂಗಲ್ಲಿ ಕನ್ಫ್ಯೂಸ್ ಆಗುತ್ತೆ, ಯಾಕಂದರೆ ಎಷ್ಟು ಶುಗರ್ ಬೀಡ್ಸ್ ಬೇಕಾಗುತ್ತೆ, ಎಷ್ಟು 3mm ಬೀಡ್ಸ್ ಮಧ್ಯದಲ್ಲಿ ಎಷ್ಟು ಲೋಡಿಂಗ್ ಮಾಡ್ಕೋಬೇಕಂತ ಒಂದು ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ಬರೀ ಶುಗರ್ ಬೀಡ್ಸ್ ಲೋಡಿಂಗ್ ಮಾಡ್ಕೊಳ್ಳಿ. ಲೋಡಿಂಗ್ ಮಾಡ್ಕೊಂಡು ಎಲ್ಲಿ 3mm ಬಳಸ್ತೀವೋ ಅಲ್ಲಿ ಮಾತ್ರ ಒಂದು 3mm ತಗೊಂಡು ಹಾಕ್ಬಿಡಿ. ಕನ್ಫ್ಯೂಷನ್ ಆಗಲ್ಲ. ಮಧ್ಯದಲ್ಲಿ ಶುಗರ್ ಬೀಡ್ಸು ಹಾಕ್ಕೊಂಡಿರ್ತೀವಿ ಮತ್ತು 3mm ಬೀಡ್ಸ್ ಹಾಕಿರ್ತೀವಿ, ಮತ್ತು ಅಂದರೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀಡಲ್ ತುಂಬ ಶುಗರ್ ಬೀಡ್ಸ್ ಲೋಡಿಂಗ್ ಮಾಡಿಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ 3mm ಬೀಡ್ಸ್ನೊಂದು ಮಾತ್ರ ಲೋಡಿಂಗ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಈಸಿಯಾಗಿ ಸುಲಭವಾಗಿ ಫಾಸ್ಟಾಗಿ ಹಾಕ್ಬೋದು ನೋಡಿ. ನೋಡಿರಿ, ನಾನು ಫುಲ್ಲು ಲೋಡಿಂಗು ಸ್ಟಾರ್ಟಿಂಗು ಮಿಕ್ಸ್ ಮಾಡ್ಕೊಂಡಿದ್ದೆ, ಬಟ್ ಕನ್ಫ್ಯೂಸ್ ಆಗಿಬಿಡ್ತು, ಇಂದು ಮುಂದೆ ಅನ್ನಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಶುಗರ್ ಬೀಡ್ಸ್ ಲೋಡಿಂಗ್ ಮಾಡ್ಕೊಂಡು ಯಾವಾಗ ಬೇಕಾವಾಗ 3mm ಅಂತ ತಗೊಂಡ್ರೆ ಈಸಿ ಆಗುತ್ತೆ ನೋಡಿರಿ ವರ್ಕು. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಮದುವೆ ಬ್ಲೌಸುಗಳಿಗೆ ಈ ಥರ ಡಿಸೈನ್ ಹಾಕಿದ್ರು ಚೆನ್ನಾಗಿರುತ್ತೆ ನೋಡಿ.
ಅಂದರೆ ಫುಲ್ಲು ಗೋಲ್ಡ್ ಹಾಕಿರ್ತೀವ, ಬ್ರೈಡಲ್ ಆಗಿರುತ್ತೆ ಸ್ವಲ್ಪ. ಮತ್ತು ಸಿಂಪಲ್ಲಾಗಿ ಬೇಕು ಬರೀ ಸೆಲ್ಫ್ ಸೀರೆಗಳಿಗೂ ಹಾಕ್ಕೊಬೋದು ನೋಡಿ, ಅಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿ. ಲಾಸ್ಟ್ ಒನ್ ಹಾಕ್ತಾಯಿದ್ದೀನಿ. ಲಾಸ್ಟ್ ಒನ್ 3 mm ಒಂದು ಶುಗರ್ ಬೀಡ್ಸ್ ಬರುತ್ತೆ ನೋಡಿ. ಈಗ ಎಂಡ್ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ತೋರಿಸ್ತಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನು. ಎಲ್ಲೂ ಏನೂ ವ್ಯತ್ಯಾಸ ಆಗಿಲ್ಲ, ಕರೆಕ್ಟಾಗಿ ಯಾವ ನಾವು ಪಕ್ಕ ಜೋಡಿಸಿರ್ತೀವಲ್ಲ ಆ ಥರ ಬಂದಿದೆ ನೋಡಿರಿ ಡಿಸೈನು. ನಿಮ್ಗೆ ಈ ಡಿಸೈನ್ ಏನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ವಿಡಿಯೋನ ಪೂರ್ತಿ ನೋಡಿ.